ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸಾರಿ ಅದಕ್ಕೆ. ಅರೆ ಏನ್ ಮಾಡ್ತಿದ್ದೀರಾ? ಎದ್ದೇಳಿ ಎದ್ದೇಳಿ ಮೇಲೆ. ನಿಮ್ಮಿಂದ ಇಂಥ ನೋವಿನ ಕತೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ವಿಷಯನ ತಿಳ್ಕೊಳ್ದೆ ನಾನು ದುಡುಕ್ಬಿಟ್ಟೆ ಅದಕ್ಕೆ. ಐ ಆಮ್ ರಿಯಲಿ ಸಾರಿ. ನೀವ್ ಯೋಚನೆ ಮಾಡಿದ್ದು ನಿಮ್ಮ ಅಣ್ಣನ ಬಗ್ಗೆ, ಅವ್ರ ಜೀವನದ ಬಗ್ಗೆ. ಅದ್ರಲ್ಲೇನೂ ತಪ್ಪಿಲ್ಲ. ನೀವ್ ಯಾವ ತಪ್ಪು ಮಾಡಿಲ್ಲ. ಕ್ಷಮೆ ಕೇಳೋ ಅವಶ್ಯಕತೆನೂ ಇಲ್ಲ. ಆಯ್ತಲ್ಲ, ಎಲ್ರಿಗೂ ಗೊತ್ತಾಗ್ಬೇಕಾಗಿರೋ ಸತ್ಯ ಗೊತ್ತಾಯ್ತಲ್ಲ. ಇನ್ನು ನಾವು ಹೊರಡೋಣವಾ? ನಮ್ಮವರಿಂದ ತಪ್ಪಾಗಿದೆ ಅಹಲ್ಯ ಅವರು. ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್. ಬೇಕು ಅಂತ ಮಾಡಿರೋ ತಪ್ಪಲ್ಲ. ಅದಕ್ಕೆ ಕ್ಷಮೆ ಇದೆ ಅಂತ ಅನ್ಕೋತೀನಿ. ಇಲ್ಲ, ಇದ್ರಲ್ಲಿ ಯಾರ್ದು ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ವಿಷಯನ ಕೆತ್ಕಿದ್ದು ನಾನೇ. ಈ ಸತ್ಯನ ಅರ್ಥ ಮಾಡ್ಕೊಳ್ದೆ ನಾನು. ಅಹಲ್ಯ ಅವರೇ, ಗೊತ್ತಿಲ್ಲದೆ ಮಾಡೋದು ತಪ್ಪಲ್ಲ. ಆದರೂ ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಯವ್ರ ಮನಸ್ಸಿಗೆ ಹರ್ಟ್ ಆಗಿದ್ರೆ ಇವರೆಲ್ಲರೂ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಐ ಆಮ್ ಸಾರಿ. ಸಾಕೇತ್ ಅವ್ರೆ, ಪ್ಲೀಸ್. ಹಾಗೆ ನೋಡಿದ್ರೆ ನಾವು ಸಾರಿ ಕೇಳಬೇಕು. ನಿಮ್ಮೆಲ್ಲರ ಮನ್ಸಿಗೂ ನಾವು ನೋವು ಮಾಡಿದ್ದೀವಿ. ಸಾರಿ. ಸರಿ ಸರಿ, ಈಗ ಎರಡೂ ಫ್ಯಾಮಿಲಿಯವ್ರು ಸಾರಿ ಕೇಳಾಯ್ತು. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನಿಮ್ಮ ಜೀವನದಲ್ಲಿ ಏನೇ ನಡೆದಿದ್ರು ಅದು ನನಗೆ ಬೇಡ. ನನ್ನ ತಮ್ಮ ನೋಡಿದ್ದ ಅಹಲ್ಯ, ನಾನು ನೋಡಿದ್ದ ಅಹಲ್ಯ ಮಾತ್ರ ನನಗೆ ಬೇಕು. ಆ ಅಹಲ್ಯನ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ಅವ್ರನ್ನ ಮದುವೆ ಆಗೋದಕ್ಕೆ ತುಂಬ ಲಕ್ಕಿ ಅಂತ ಅನ್ಕೊಂಡಿದ್ದೀನಿ. ದೇವ್ರೆ, ಅಕ್ಕ ಒಪ್ಕೊಳ್ಳಿ. ದೇವ್ರೆ, ಅಕ್ಕ ಒಪ್ಕೊಳ್ಳಿ. ಅಕ್ಕ ಒಪ್ಕೊಳ್ಳಿ.
ನೀವೇ ನನ್ನ ಕೈ ಹಿಡಿತೀನಿ ಅನ್ನೋವಾಗ ನಾನು ಹೇಗೆ ಬೇಡ ಅಂತ ಹೇಳಿ? ನೀವೇ ನನ್ನ ಜೊತೆ ನಡಿತೀನಿ ಅನ್ನೋವಾಗ ನಾನು ಹೇಗೆ ದೂರ ಹೋಗ್ಲಿ? ನಾನು ನಿಮ್ಮ ಜೊತೆಗೆ ನಡಿತೀನಿ, ಜೊತೆನೇ ಇರ್ತೀನಿ. ಹಾಗಾದ್ರೆ ನಾಳೆ ಮದ್ವೆ ಪಕ್ಕ ತಾನೆ? 100%. ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಲ್ಲ. ಹೇ ಅನಿ, ಯಾಕೋ, ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ ಅಣ್ಣ. ಹೇ ಮೀರಾ, ಇಲ್ಲೋಡು, ಇವನ್ ಕಣ್ಣು ನೋಡು. ಇವನ್ ಕಣ್ಣಲ್ಲಿರೋ ನೀರು ಇವನಿಗೆ ಸೂಟ್ ಆಗುತ್ತಾ? ಹ, ನೀನು ಅಳ್ತಿದ್ಯಾ? ಏನಾಯ್ತು ನಿಮ್ಮಿಬ್ರಿಗೆ? ಯಾಕೆ ಅಳ್ತಿದ್ದೀರಾ? ನಾನು ಮದುವೆ ಆಗ್ತಿರೋದು ನಿಮ್ಮಿಬ್ರಿಗೂ ಇಷ್ಟ ಇದೆ ತಾನೆ? ಮದುವೆ ಆದಷ್ಟು ಬೇಗ ಆಗ್ಬೇಕಣ್ಣ. ಹೌದು ಸಾಕು. ನಿನ್ನ ಈ ರೀತಿ ಶಾಂತಲಮ್ಮ ನೋಡಿದ್ರೆ ಎಷ್ಟು ಖುಷಿಯಾಗಿರೋರು ಅಂತ ನೆನ್ಸ್ಕೊಂಡು ಅಳು ಬಂತು. ಸೇಮ್ ಪಿಂಚ್. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಣ್ಣ. ಪರವಾಗಿಲ್ವೇ? ಉತ್ತರ ದಕ್ಷಿಣ ಒಂದೇ ತರ ಯೋಚನೆ ಮಾಡ್ತಿದ್ದೆ. ಸಾಕು, ನಿನಗಮ್ಮ ನೆನ್ಪಾಗ್ತಿಲ್ವಾ? ಅಮ್ಮ ನೆನ್ಸ್ಕೊಂಡು ನಾನು ಕಣ್ಣೀರು ಹಾಕಿದ್ರೆ ನೀವಿಬ್ರು ಸುಮ್ಮನೆ ಇರ್ತೀರಾ? ಅಮ್ಮ ಖುಷಿಯಾಗಿರ್ತಾಳ್ ಕಣೋ. ಈ ಥರ ನೀವು ಕಣ್ಣೀರು ಹಾಕೋದನ್ನ ನೋಡಿದ್ರೆ ಅವರು ನಿಂತ್ಕೋತಾರೆ. ಕಮಾನ್, ಚರಪ್ ಚರಪ್. ಮೀರಾ, ಮೀರಾ, ಅಲ್ಲೇ ರೆಡಿ ಆಗಿದ್ದಾಳೋ ಇಲ್ವೋ ಅಂತ ನೋಡ್ಕೊಂಡ್ ಬಾ. ಅಮ್ಮ, ಅದು ಪುರೋಹಿತರು ಶಾಸ್ತ್ರಕ್ಕೇನೋ ಬೇಕು ಅಂತ ಹೇಳಿದ್ರು, ಅದನ್ನ ಕೊಡಕ್ ಹೋಗ್ತೀನಿ. ಅದನ್ನ ಸುಂದ್ರಣ್ಣ ನೋಡ್ಕೋತಾನೆ. ನೀನ್ ಹುಡ್ಗಿ ರೂಮ್ಗೆ ಹೋಗ್ಬಾ. ಹೆಣ್ಣನ್ನ ಕಳ್ಸಮ್ಮಾಗಿನ. ಇವಳಿಗೆ ಏನಾಯ್ತು? ಹೋಗ್ ನೋಡ್ಕೊಂಡ್ ಬರೋದಕ್ಕೂ ಕಷ್ಟನಾ? ಅಮ್ಮ, ನಿನ್ನೆ ನಡೆದಿದ್ದ ಇನ್ಸಿಡೆಂಟಿಂದ ಅವನ ಮನಸ್ಸಿಗೆ ತುಂಬ ನೋವಾಗಿದೆ. ತಾನು ತಪ್ಪು ಮಾಡಿದಾಳೆ ಅಂತ ಅವಳಿಗೆ ಗಿಲ್ಟ್ ಕಾಡ್ತಿದೆ ಅನ್ಸುತ್ತೆ. ನಾನೇನು ಆ ಕ್ಷಣಕ್ಕೆ ಸಾರಿ ಕೇಳ್ಕೊಂಡೆ, ಆದರೆ ಅವಳಿಗಿನ್ನೂ ಅವಕಾಶ ಸಿಕ್ಕಿಲ್ಲ. ಅಲ್ಲಿವರೆಗೂ ಅವಳು ಈ ಥರ ಗಿಲ್ಟ್ ಫೀಲ್ ಮಾಡ್ಕೋತಾನೆ ಇರ್ತಾಳೆ. ಹುಡುಗಿ. ಏನು ಅಂತ ಹೇಳಿ? ಹೇಗ್ ಸಾರಿ ಕೇಳಲಿ? ಅಹಲ್ಯ ಅಕ್ಕನ ಬಗ್ಗೆ ಏನೇ ಯೋಚನೆ ಮಾಡಿದ್ರು ಅದನ್ನಲ್ಲೇ ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು. ಏನು ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು, ಅಲ್ಲೇ ಮರ್ತು ಹೋಗ್ಬಿಡ್ಬೇಕು. ಇನ್ಮೇಲೆ ಅಹಲ್ಯ ಅಕ್ಕನ ಬಗ್ಗೆ ನಾನು ಏನು ಯೋಚನೆ ಮಾಡೋದೇ ಇಲ್ಲ. ಏನಕ್ಕ ಒಬ್ಳೆ ಮಾತಾಡ್ತಿದ್ಯಾ? ಏನಾಯ್ತು? ಏನ್ ಗಿಲ್ಟ್ ಫೀಲಿಂಗ್ಸಾ?
ಅದಕ್ಕೆ ಯಾಕೆ ಅಷ್ಟೊಂದು ನೋಡ್ಕೋತೀಯಾ? ಒಂದ್ಸರಿ ಸಾರಿ ಕೇಳಿದ್ರೆ ಆಗೋಯ್ತಪ್ಪ. ಹೇಗೂ ಸಾರಿ ಹೇಳಲಿ. ನಾನು ಮಾಡಿರೋ ಅವಾಂತರಕ್ಕೆ ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೂ ನನಗಿಲ್ಲ. ಅಂಥದ್ರಲ್ಲಿ ಹೇಗೋ ಮುಖ ತೋರಿಸ್ಲಿ, ಕಣ್ಣಲ್ಲಿ ಕಣ್ಣಿಟ್ಟು ಹೇಗೋ ನೋಡ್ಲಿ. ಕಣ್ಣಲ್ಲಿ ಕಣ್ಣಿಡ್ಬೇಡ, ಬೆನ್ ತಿರ್ಸ್ಕೋ, ಹಿಂದೆ ತಿರ್ಕೋ, ಸಾರಿ ಕೇಳು. ನನ್ ಕಷ್ಟ ನಾನಿಲ್ಲಿ ಹೇಳ್ಕೊತಿದ್ರೆ ತಮಾಷೆ ಮಾಡ್ತೀಯಾ? ನಿಂತ್ಕೊಳ್ಳೋ ಇಲ್ಲಿ. ಏಯ್ ನಿಂತ್ಕೊಳ್ಳೋ. ಏನಾದ್ರೂ ಇವತ್ ಸಾರಿ ಕೇಳ್ಬೇಕು. ತಪ್ಪು ಮಾಡಿದ್ಯಾ ಮೀರಾ, ತಪ್ಪು ಮಾಡಿದ್ಯಾ ಅಂದ್ಮೇಲೆ ಸಾರಿ ಹೇಳ್ಬೇಕು. ಸಾರಿ ಹೇಳೋದಕ್ಕೆ ಯಾವತ್ತೂ ಹಿಂಜರಿಬಾರ್ದು. ಸಾರಿ ಹೇಳ್ಬಿಡು. ಮೇಡಮ್ ಇವೆರಡು ಫೈಲ್ಗೆ ಸೈನ್ ಹಾಕ್ಬಿಟ್ಟಿದ್ರೆ. ನೆನ್ನೆನೆ ಎಲ್ಲ ಫೈಲ್ನು ಚೆಕ್ ಮಾಡೋದಕ್ಕಾಗ್ಲಿಲ್ವಾ? ಇವತ್ತು ಕೆಲಸ ಮಾಡ್ಬೇಕಾ? ಇವೆರಡು ಫೈಲ್ ಅಷ್ಟೇ ಮೇಡಮ್. ನಾನು ನೆನ್ನೆನೆ ಚೌಲ್ಟ್ರಿಗೆ ಹೋಗ್ಬೇಕಾಗಿತ್ತು, ಆದ್ರೆ ಹೋಗಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಒಂದು ವಿಸಿಟ್ ಆದ್ರೂ ಕೊಡ್ಬೇಕಾಗಿತ್ತು. ಇವತ್ತಾದ್ರೂ ಬೇಗ ಹೋಗೋಣ ಅಂತ ಅನ್ಕೊಂಡ್ರೆ ಫೈಲು ಅದು ಇದು ಅಂತೆಲ್ಲ ಹೇಳ್ತಾ ಇದೆಯಲ್ಲ. ನಾನು ಸಾಕೇತ್ ಅವ್ರ ಕಣ್ಣಿಗೆ ಕಾಣಿಸ್ಕೋಬೇಕು, ಅವ್ರಿಗೆ ನಾನು ಕ್ಲೋಸ್ ಇದ್ದೀನಿ ಅಂತ ಅನ್ನಿಸ್ಬೇಕು. ಆಗ್ಲೇ ನಮ್ಮ ಬಿಸ್ನೆಸ್ಗೆ ಲಾಭ ಆಗೋದು. ನಮ್ಮ ಬಿಸ್ನೆಸ್ನ ಇಡೀ ದೇಶಕ್ಕೆ ಅವರು ಪರಿಚಯ ಮಾಡಿಸೋದಕ್ಕೆ ದಾರಿ ಆಗತ್ತೆ. ಆಯ್ತು ಮೇಡಮ್, ಇವತ್ತೊಂದಿನ ಕ್ಲೈಂಟ್ಸ್ಗೆ ವೇಟ್ ಮಾಡೋದಕ್ಕೆ ಹೇಳ್ತೀನಿ. ಏನ್ ಸಮಸ್ಯೆ ಇಲ್ಲ ಮೇಡಮ್. ಕಾರ್ ತರಿಸ್ತೀನಿ ಮೇಡಮ್. ಪ್ರೀತಮ್, ಸಾಕೇತ್ ಅವ್ರ ಮದ್ವೆದು ಇನ್ವಿಟೇಷನ್ ಕಾರ್ಡ್ ಅಲ್ಲಿ. ಮೇಡಮ್ ಅದು ಸರಿ ಹೋಯ್ತು. ನಾನಂತೂ ಅವತ್ ಬ್ಯುಸಿ ಇದ್ದೆ, ಇನ್ವಿಟೇಷನ್ ನೋಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ನೀವ್ ಎತ್ತಿಡ್ಬಾರ್ದಿತ್ತಾ? ಮೇಡಮ್ ಅದು ನೆನಪಿಂದ ತೆಗ್ದಿಟ್ಟಿದ್ದೆ. ಹಾ ಮೇಡಮ್, ಒಂದ್ ನಿಮಿಷ. ಹಲೋ ಶ್ರೀದೇವಿ, ನಾನ್ ಮದ್ವೆಗೆ ಹೊರಟಿದ್ದೀನಿ. ನೀನ್ ಅಲ್ಲಿಗೆ ಬಂದ್ಬಿಡು, ಮೀಟ್ ಮಾಡೋಣ. ತಗೊಳ್ಳಿ ಮೇಡಮ್.